ಹಲೋ, ವೆಲ್ಕಮ್ ಬ್ಯಾಕ್ ಟು ರಾಕಿಂಗ್ ಮೀಡಿಯಾ ಚಾನೆಲ್. ದಿವ್ಯಾ ಹುಡುಗ ಹಾಗೆ ಅರವಿಂದ್ ಯಾರು ತಾನೇ ಗೊತ್ತಿಲ್ಲ. ಬಿಗ್ ಬಾಸ್ ಸೀಸನ್ 8ರಲ್ಲಿ ಇವರ ಪ್ರೀತಿ, ಪ್ರೇಮ, ಪ್ರಣಯ ಹೀಗೆ ಸಾಕಷ್ಟು ಮುಂದುವರೆದು ಈಗ ಜೋಡಿಗಳಾಗಿ ನಿಂತಿದ್ದಾರೆ. ಸೊ ಹಾಗೇನೆ ಎಲ್ಲರಿಗೂ ಕಾಡುತ್ತಿರುವಂತಹ ಪ್ರಶ್ನೆ, ಪ್ರೀತಿ ಪ್ರೇಮ ಏನೋ ಮಾಡ್ತಾ ಇದ್ದಾರೆ, ಆದ್ರೆ ಇವರ ಮದುವೆ ಯಾವಾಗ ಅಂತ ಹೇಳಿ. ಸೊ ಈ ಪ್ರಶ್ನೆ ನಿಮ್ಗೂ ಕೂಡ ಕಾಡ್ತಾ ಇದೆ ಅಲ್ವಾ? ಎಸ್, ಈ ಜೋಡಿ ಖುಷಿಯಾಗಿನೇ ಎಲ್ಲ ಮದುವೆ ಸಮಾರಂಭಗಳಿಗಾಗಿರ್ಬೋದು, ಫಂಕ್ಷನ್ಸ್ ಗಳಿಗಾಗಿರ್ಬೋದು ಜೊತೆಯಾಗಿ ಅಟೆಂಡ್ ಮಾಡ್ತಾ ಇದೆ. ಹಾಗೆ ದಿವ್ಯಾ ಹುಡುಗ ಅವರು ಅರವಿಂದ್ ಅವರ ಬೈಕ್ ರ್ಯಾಲಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಮೀನ್ಸ್ ಅವರ ಸ್ಪರ್ಧೆ ಇದ್ದಾಗ ಇವರು ಕೂಡ ಭಾಗವಹಿಸ್ತಾರೆ. ಅದೇ ತರ ಅರವಿಂದ್ ಕೂಡ ದಿವ್ಯಾಗೆ ಸಂಬಂಧಪಟ್ಟಂತಹ ಪ್ರೋಗ್ರಾಮ್ ಆಗಿರ್ಬೋದು, ಪ್ರಮೋಷನ್ಸ್ ವಿಡಿಯೋಗಳಿಗಾಗಿರ್ಬೋದು ಇವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಜೋಡಿ ಇತ್ತೀಚೆಗೆ ದುಬೈನಲ್ಲಿ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಂತ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಫೋಟೋಸ್ ಅನ್ನ ನೀವು ಕೂಡ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇದೇ ರೀತಿಯಾಗಿ ದಿವ್ಯಾ ಹುಡುಗ ಅವರ ಮನೆಗೆ ಹೊಸದಾದಂತಹ ಕಾರು ಕೂಡ ಬಂದಿದೆ. ಸೊ ಈ ಕಾರನ್ನ ನೋಡಿದಂತಹ ಇವರ ಫ್ಯಾನ್ಸ್ ಫುಲ್ ಖುಷಿಯಾಗಿ ಅವರಿಗೆ ಶುಭ ಹಾರೈಕೆಗಳನ್ನ ಕೊಡ್ತಾ ಇದ್ರು. ಅದನ್ನು ಕೂಡ ನಾವು ಗಮನಿಸಿದ್ದೀವಿ. ಸೊ ಹೀಗಾಗಿ ಈ ಜೋಡಿ ಎಲ್ಲೇ ಹೋದ್ರೂ ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ, ನಿಮ್ಮ ಮದುವೆ ಯಾವಾಗ? ಸೊ ಈ ಪ್ರಶ್ನೆಗೆ ಅವರು ಧನಂಜಯ್ ಮತ್ತೆ ಧನ್ಯತಾ ಇವರ ಮದುವೆಯಲ್ಲಿ ದಿವ್ಯಾ ಹುಡುಗ ಮತ್ತೆ ಅರವಿಂದ್ ಇವರು ಕೂಡ ಹೋಗಿದ್ರು. ಆ ಸಮಯದಲ್ಲಿ ನ್ಯೂಸ್ ಚಾನೆಲ್ಸ್ ಕೇಳಿದಂತಹ ಪ್ರಶ್ನೆಗೆ ಇವರ ಉತ್ತರ ಏನಾಗಿತ್ತು? ಸೊ ಇವರ ಉತ್ತರ ಏನಾಗಿರುತ್ತೆ? ಆಗ್ತೀವಿ, ಸದ್ಯದಲ್ಲೇ ಆಗಲ್ಲ ಅಂತ ಇರುತ್ತೆ. ಸೊ ಅದರ ಜೊತೆಗೆ ಒಂದು ವಾಹಿನಿಯಲ್ಲಿ ಇಂಟರ್ವ್ಯೂನ ಕೊಡ್ಬೇಕಾದ್ರೆ ಅಲ್ಲೂ ಕೂಡ ಸೇಮ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ನಿಮ್ಮ ಮದುವೆ ಯಾವಾಗ ಅಂತ ಹೇಳಿ. ಸೊ ಇದಕ್ಕೆ ದಿವ್ಯಾ ಮತ್ತೆ ಅರವಿಂದ್ ಇಬ್ಬರು ಕೂಡ ನಿಮ್ಗೆ ತಿಳಿಸ್ತೇನೆ ನಾವು ಮದುವೆ ಆಗ್ತೀವಾ, ಖಂಡಿತ ನಿಮಗೆ ಹೇಳಿನೇ ನಾವು ಮದುವೆ ಆಗೋದು ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಗೊತ್ತಾಯ್ತಾ ಫ್ರೆಂಡ್ಸ್ ಇವರ ಮದುವೆ ಯಾವಾಗ ಅಂತ ಹೇಳಿ. ಸೊ ಈ ರೀತಿಯಾಗಿ ಇವರು ತಮ್ಮ ಮದುವೆಯನ್ನ ರಿವೀಲ್ ಮಾಡಿದ್ರು. ಸೊ ಹಾಗೇನೆ ದಿವ್ಯಾ ಹುಡುಗ ಇವಾಗಿನ ಒಂದು ಸೀರಿಯಲ್ ನಲ್ಲಿ ತುಂಬಾನೇ ಮಿಂಚ್ತಾ ಇದ್ದಾರೆ. ನಿನ್ನಗಾಗಿ ಅನ್ನುವಂತಹ ಒಂದು ಸೀರಿಯಲ್ ನಲ್ಲಿ ಇವರು ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ದಿವ್ಯಾ ಅರವಿಂದ್ ಕೂಡ ಅವರದೇ ಆದಂತಹ ಬೈಕ್ ರ್ಯಾಲಿಯಲ್ಲಿ ಕೂಡ ಇವರು ಭಾಗವಹಿಸ್ತಾ ಇದ್ದಾರೆ. ಸೊ ನಿಮ್ಗೇನಾದ್ರೂ ಗೊತ್ತಿದ್ರೆ ಇವ್ರ ಮದುವೆ ಯಾವಾಗ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.